press the bell icon on the YouTube app and never miss another update. Hi students, so previous class alli ನಾವು division with reminder ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿ ಡಿವೈಡ್ ಮಾಡಿ ರಿಮೈಂಡರ್ ಇದ್ದಾಗ ಡಿವಿಷನ್ ಫಾರ್ಮುಲಾನ ಯೂಸ್ ಮಾಡಿದ್ವಿ, ಹೌದಲ್ವಾ? ಸೊ ಇವತ್ತು ಸೇಮ್ ಲಾಂಗ್ ಡಿವಿಷನ್ ವಿತ್ ರೀಗ್ರೂಪಿಂಗ್ ಡಿಸ್ಕಸ್ ಮಾಡೋಣ. ಸೊ ಲಾಂಗ್ ಡಿವಿಷನ್ ವಿತ್ ರೀಗ್ರೂಪಿಂಗ್, ಲಾಂಗ್ ಡಿವಿಷನ್ ವಿತ್ regrouping ಹೌದಲ್ವಾ? ಸೊ ಡೈರೆಕ್ಟ್ಲಿ ಎಕ್ಸಸೈಸ್ 6.5 ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಡಿವೈಡ್ ಫಸ್ಟ್ ಒನ್ 42 ಡಿವೈಡೆಡ್ ಬೈ 3, ಹೌದಲ್ವಾ? ಸೊ ಇಲ್ಲಿ ಏನು ಮಾಡಬೇಕು? ಸೊ ಓನ್ಲಿ ಡಿವೈಡ್ ಮಾಡಬೇಕು, ಹೌದಲ್ವಾ? ಫಾರ್ಟಿ 2 ಡಿವೈಡೆಡ್ ಬೈ 3, 3 ಇಂದ 42 ಡಿವೈಡ್ ಮಾಡೋಣ, ಹೌದಲ್ವಾ? ಸೊ ಫಸ್ಟು 3 ಆ್ಯಂಡ್ 4ಅನ್ನು ಕಂಪೇರ್ ಮಾಡಿದರೆ ಸೊ 4 3ಗಿಂತ ಗ್ರೇಟರ್ ಇದೆ. ಸೊ ಸಿಂಗಲ್ ಡಿಜಿಟನ್ನು ಸ್ಟಾರ್ಟಿಂಗ್ 4ಅನ್ನು ನಾವು ಡಿವೈಡ್ ಮಾಡಬೇಕಾಗುತ್ತೆ. ಸೊ 3 1s 3, ಸೊ 3 2s 6, ಹೌದಲ್ವಾ? ಸೊ 4 ಡಸಂಟ್ ಕಮ್ಸ್ ಇನ್ 3 ಟೇಬಲ್. ಸೊ 3 ಈಸ್ ದ ನಿಯರೆಸ್ಟ್ ಆ್ಯಂಡ್ ಸ್ಮಾಲ್ ನಂಬರ್, ಹೌದಲ್ವಾ? ಸ್ಮಾಲ್ ನಂಬರ್ ಟು 4. ಸೊ 3 ಇದೆಯಲ್ಲ, 4ಗೆ ನಿಯರೆಸ್ಟ್ ಸ್ಮಾಲ್ ನಂಬರ್ ಇದೆ. ಸೊ 3 1s 3 ತೊಗೊಳ್ಳೋಣ. ಸೊ ಇಲ್ಲಿರೋ 1ನ ಇಲ್ಲಿ ಬರೆಯೋಣ, ಇಲ್ಲಿರೋ 3ನ ಇಲ್ಲಿ ಬರೆಯೋಣ, ಹೌದಲ್ವಾ? 4ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ ಬ್ರಿಂಗ್ ಡೌನ್ 2. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಡಿವಿಷನ್ ವಿತೌಟ್ ವಿತ್ ರೀಗ್ರೂಪಿಂಗ್ ಅಂದರೆ ಸೊ ನಾವು ಎಕ್ಸಸೈಸ್ 6.4 ಪ್ರಾಬ್ಲಮ್ಸು 6.3 ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿದಾಗ ಸೊ ನಂಬರ್ ಇದೆಯಲ್ಲ ಕಂಪ್ಲೀಟ್ಲಿ ಡಿವೈಡ್ ಆಗ್ತಿತ್ತು. ಇಲ್ಲಿ ರಿಮೈಂಡರ್ ಏನು 0 ಉಳಿತಿತ್ತು, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಪ್ರೀವಿಯಸ್ ಎಕ್ಸಸೈಸ್ 6.4 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ ನೋಡ್ರಿ. ಸೊ ಈ ಪ್ರಾಬ್ಲಮ್ಗೂ ಡಿಫ್ರೆನ್ಸ್ ಗೊತ್ತಾಗಲಿ ಅಂತೇಳಿ. ಸೊ ಇದು ಎಕ್ಸಸೈಸ್ 6.4ನ ಫಸ್ಟ್ ಪ್ರಾಬ್ಲಮ್, ಡಿವಿಷನ್ ವಿತೌಟ್ ರೀಗ್ರೂಪಿಂಗ್ಗೆ ಇದು ಎಕ್ಸಾಂಪಲ್. ಸೊ ಡಿವೈಡ್ ಮಾಡ್ತಿದ್ದೀನಿ. 2 2s 4, 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 5, ಹೌದಲ್ವಾ? 2 2s 4, ರಿಮೈಂಡರ್ 1 ಉಳಿತು. ಸೊ ಇಲ್ಲಿ ನೋಡ್ರಿ, ಡಿವಿಷನ್ ವಿತೌಟ್ ರೀಗ್ರೂಪಿಂಗ್ ಅಂದರೆ ಸೊ ಇಲ್ಲಿ ಡಿವೈಡ್ ಮಾಡಿದಾಗ ಇಲ್ಲಿ ರಿಮೈಂಡರ್ 0 ಬಂತು. ಸೊ ನಾವು ಏನು ಮಾಡಿದ್ವಿ, ಇಲ್ಲಿ 5ನ ನೆಕ್ಸ್ಟ್ ಡಿಜಿಟನ್ನ ಕೆಳಗೆ ಇಳಿಸ್ಕೊಂಡ್ವಿ, ಹೌದಲ್ವಾ? ಆದರೆ ಇಲ್ಲಿ ಡಿವಿಷನ್ ವಿತ್ ರೀಗ್ರೂಪಿಂಗ್ ಅಂದರೆ ಸೊ 3 1s 3 ಡಿವೈಡ್ ಮಾಡಿದ್ವಿ, 4ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ ಆನ್ಸರ್ ಇಲ್ಲಿ ರಿಮೈಂಡರ್ 1 ಉಳಿದಿದೆ, ಹೌದಲ್ವಾ? ಇಲ್ಲಿ ರಿಮೈಂಡರ್ ಉಳಿದಿದೆ. ನೆಕ್ಸ್ಟ್ ಡಿಜಿಟನ್ನು ನಾವು ಕೆಳಗೆ ಇಳಿಸ್ಕೊಂಡಾಗ ಇದು ಡೈರೆಕ್ಟ್ ನಾವು 12ಅನ್ನು ಡಿವೈಡ್ ಮಾಡಬೇಕು. ಇದು ಡಿವಿಷನ್ ವಿತ್ ರೀಗ್ರೂಪಿಂಗ್ ಅಂದರೆ ರಿಮೈಂಡರ್ ಉಳಿತಾ ಬರುತ್ತೆ. ಡಿವಿಷನ್ ವಿತೌಟ್ ರೀಗ್ರೂಪಿಂಗ್ ಅಂದಾಗ ಸೊ ಇಲ್ಲಿ ಡಿಜಿಟ್ಸ್ ಇದೆಯಲ್ಲ, ಲೆಫ್ಟ್ ಮೋಸ್ಟ್ ಡಿಜಿಟ್ಸ್ ಏನಾಗುತ್ತಪ್ಪ ಅಂದರೆ ನಾವು ಡಿವೈಡ್ ಮಾಡ್ತಾ ಹೋದಂಗೆಲ್ಲ ರಿಮೈಂಡರ್ 0 ಉಳಿತಾ ಬರುತ್ತೆ. ನೆಕ್ಸ್ಟ್ ಡಿಜಿಟನ್ನು ಕೆಳಗೆ ಇಳಿಸ್ಕೊಂಡು ಡಿವೈಡ್ ಮಾಡ್ತಾ ಹೋಗಬೇಕು. ಡಿವಿಷನ್ ವಿತ್ ರೀಗ್ರೂಪಿಂಗ್ ಅಂದರೆ ಸೊ ನಮ್ಗೆ ಇಲ್ಲೇ ರಿಮೈಂಡರ್ 0 ಬಿಟ್ಟು ಬೇರೆ ರಿಮೈಂಡರ್ ಇಲ್ಲಿ ನಮಗೆ ಉಳಿಯುತ್ತೆ, ಓಕೆನಾ? ಸಿಗುತ್ತೆ, ಓಕೆನಾ? 3 1s 3, 4ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 2, ಹೌದಲ್ವಾ? ಸೊ 3 ಟೇಬಲಲ್ಲಿ 12 ಬರುತ್ತಾ? ಎಸ್, 3 4s 12, ಹೌದಲ್ವಾ? ಸೊ ಇಲ್ಲಿರೋ 4ಅನ್ನು ಇಲ್ಲಿ ಬರೆಯೋಣ, ನೆಕ್ಸ್ಟು 12 ಬರೆಯೋಣ, ಓಕೆನಾ? 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಹೌದಲ್ವಾ? ಸೊ ಡಿವೈಡ್ ಮಾಡಬೇಕು. ಅನ್ವೆರಿಫೈ ಓನ್ಲಿ ಡಿವೈಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಹೌದಲ್ವಾ? ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ 65 ಡಿವೈಡೆಡ್ ಬೈ 5, 5ಇಂದ 65ಅನ್ನು ಡಿವೈಡ್ ಮಾಡೋಣ, ಹೌದಲ್ವಾ? ಫಸ್ಟ್ ಡೈರೆಕ್ಟ್ ಡಿವೈಡ್ ಮಾಡೋಣ. ಸೊ ವರ್ಕಿಂಗ್ ಕಾಲಮಲ್ಲಿ ನಾನು ಟೇಬಲ್ ಬರ್ಕೊಳ್ತಿಲ್ಲ. 6 ಡಿವೈಡ್ ಮಾಡೋಣ. 5 1s 5, 5 1s 5, 5 2s 10, 10 5ಗಿಂತ ಗ್ರೇಟರ್, 6ಗಿಂತ ಗ್ರೇಟರ್ ಇದೆ, ಹೌದಲ್ವಾ? ಸೊ ಒಂದು ಸ್ಟೆಪ್ ಬ್ಯಾಕ್ ಹೋಗೋಣ. 5 1s 5, 5 1s 5, 6ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಸೊ ಬ್ರಿಂಗ್ ಡೌನ್ 5, 5 3s 15, ಹೌದಲ್ವಾ? ಸೊ ರಿಮೈಂಡರ್ ಇಲ್ಲಿ 0 ಬಂತು. ನೆಕ್ಸ್ಟ್ ಪ್ರಾಬ್ಲಮ್, ಸೊ ಥರ್ಡ್ ಪ್ರಾಬ್ಲಮ್ 90 ಡಿವೈಡೆಡ್ ಬೈ 2. ಸೊ 2ಇಂದ 90 ಡಿವೈಡ್ ಮಾಡೋಣ, ಹೌದಲ್ವಾ? ಸೊ 2 4s 8, 2 5s 10 ಬಂತು, ಹೌದಲ್ವಾ? ಸೊ 2 4s 8 ತೊಗೊಳೋಣ.
ಸೊ 9 ಡಸಂಟ್ ಕಮ್ಸ್ ಇನ್ 2 ಟೇಬಲ್. 2 ಟೇಬಲಲ್ಲಿ 9 ಬರಲ್ಲ. ಸೊ ಏನು ಮಾಡೋಣ, 2 5 10 ಅಂತ ತಗೊಳ್ಳೋಣ. 2 4 8, 2 4 8, 9ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 0, 2 5 10. ಹೌದಲ್ವಾ? 0ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಸೊ 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಹೌದಲ್ವಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್, fourth one, 171 divided by 9. 171 divided by 9. ಸೊ 9ಇಂದ 171 ಡಿವೈಡ್ ಮಾಡೋಣ. ಹೌದಲ್ವಾ? ಸೊ 9ನಲ್ಲಿ ಫಸ್ಟು 1 ಡಿಜಿಟ್ ಡಿವೈಡ್ ಮಾಡೋಣ ಅಂದರೆ, ಸೊ 9ಅಲ್ಲಿ 9 ಟೇಬಲಲ್ಲಿ 1 ಬರಲ್ಲ, ಬಟ್ 17ನ ಡಿವೈಡ್ ಮಾಡೋಣ. ಸೊ 9 1 9, 9 2 18, 18 17ಗಿಂತ ಗ್ರೇಟರ್ ಆಗುತ್ತೆ. ಅದಕ್ಕೆ 9 1 9 ತೊಗೊಳ್ಳೋಣ. ಹೌದಲ್ವಾ? ಸೊ 17ನಲ್ಲಿ 9 ಸಬ್ಟ್ರಾಕ್ಟ್ ಮಾಡೋಣ. ಹೌದಲ್ವಾ? ಸೊ 17ನಲ್ಲಿ ಏನು 9 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 9 10 11 12. ಸೊ 17 ಬರೋ ತನಕ 9 ಇದೆ, ಇಲ್ಲಿ 17 ಬರೋ ತನಕ ಫಿಗರ್ಸನ್ನು ಫೋಲ್ಡ್ ಮಾಡಬೇಕಾಗುತ್ತೆ. 9 10 11 12 13 14 15 16 17. ಹೌದಲ್ವಾ? ಸೊ 8. ಸೊ ಬ್ರಿಂಗ್ ಡೌನ್ 1. ಹೌದಲ್ವಾ? ಸೊ 9 ಟೇಬಲಲ್ಲಿ 81 ಬರುತ್ತೆ. ಹೌದಲ್ವಾ? 9 9s. ಇಲ್ಲಿ ನೋಡ್ರಿ, ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. 7ನಲ್ಲಿ 9 ಸಪ್ರೇಟ್ ಆಗಲ್ಲ ಅಂದರೆ ಇಲ್ಲಿ 1 ಇದೆ. ಹೌದಲ್ವಾ? ಸೊ 17, ಇಲ್ಲಿ ಕೆಳಗೆ 1 ಕೆಳಗೆ ಯಾವ ನಂಬರ್ ಇಲ್ಲ, ಹಾಗಾದರೆ ಇದನ್ನು 17 ಅಂತ ತೊಗೊಳೋಣ. ಹೌದಲ್ವಾ? 17ನಲ್ಲಿ 9 ಸಪ್ರೇಟ್ ಮಾಡಿದ್ರೆ 8. ಸೊ ಬ್ರಿಂಗ್ ಡೌನ್ 1. ಸೊ 9 9s 81. ಹೌದಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್, ಸೊ ಡೈರೆಕ್ಟ್ 5 ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 564 ಡಿವೈಡೆಡ್ ಬೈ 4. ಸೊ 4ಇಂದ 564 ಡಿವೈಡ್ ಮಾಡೋಣ. ಸೊ ಫಸ್ಟು 5 ಡಿವೈಡ್ ಮಾಡೋಣ. 4 1s 4, 5ಅಲ್ಲಿ 4 ಸಪ್ರೇಟ್ ಮಾಡಿದ್ರೆ 1 ರಿಮೈಂಡರ್, ಬ್ರಿಂಗ್ ಡೌನ್ 6. ಹೌದಲ್ವಾ? 4 4s 16. ಹೌದಲ್ವಾ? ಸೊ ಆನ್ಸರ್ 0 ಬರುತ್ತೆ. ಬ್ರಿಂಗ್ ಡೌನ್ 4, 4 1s 4. ಹೌದಲ್ವಾ? 4ಅಲ್ಲಿ 4 ಸಪ್ರೇಟ್ ಮಾಡಿದ್ರೆ 0. ನೆಕ್ಸ್ಟು ಪ್ರಾಬ್ಲಮ್, ಸೊ ಡೈರೆಕ್ಟ್ಲಿ 9th ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ 9th ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 825 ಡಿವೈಡೆಡ್ ಬೈ 5. ಹೌದಲ್ವಾ? ಸೊ 5ಇಂದ 825 ಡಿವೈಡ್ ಮಾಡೋಣ. ಸೊ 5 1s 5. ಹೌದಲ್ವ? 5 1s 5, 5 2s 10. ಸೊ 5 2s 10 ಬಂದುಬಿಡುತ್ತೆ. ಅದಕ್ಕೆ 5 1s 5 ತೊಗೊಳೋಣ. 5ಅಲ್ಲಿ, ಸೊ 8ಅಲ್ಲಿ 5 ಸಪ್ರೇಟ್ ಮಾಡಿದ್ರೆ 3, ಬ್ರಿಂಗ್ ಡೌನ್ 2. ಸೊ 5 6 30, 5 7s 35 ಬರುತ್ತೆ. 35 32ಗಿಂತ ಗ್ರೇಟರ್ ಆಗುತ್ತೆ. ಸೊ 5 6 30 ತೊಗೊಳೋಣ. ಹೌದಲ್ವಾ? ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 2, 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 5. ಸೊ 5 5s 25. ಹೌದಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಹೌದಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ 12th ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 603 ಡಿವೈಡೆಡ್ ಬೈ 9. ಸೊ ಫಸ್ಟು 6 ಆ್ಯಂಡ್ 9 ಕಂಪೇರ್ ಮಾಡಿದ್ರೆ 6 ಸ್ಮಾಲ್ ಆಗುತ್ತೆ. ಅಟ್ ಎ ಟೈಮ್ 2 ಡಿಜಿಟ್ ಡಿವೈಡ್ ಮಾಡೋಣ. 60 ಡಿವೈಡ್ ಮಾಡೋಣ. ಹೌದಲ್ವಾ? 6 7s 60, 63 ಆಗುತ್ತೆ. ಸೊ 63 60ಗಿಂತ ಗ್ರೇಟರ್ ಆಗುತ್ತೆ. ಹಾಗಾದರೆ 9 6 54. ಹೌದಲ್ವಾ? ಸೊ 9 6 54, 9 7 63. ಸೊ 9 6 54 ತೊಗೊಳೋಣ. ಹೌದಲ್ವಾ? ಸೊ 10ನಲ್ಲಿ 4 ಸಪ್ರೇಟ್ ಮಾಡಿದ್ರೆ 6. ಹೌದಲ್ವಾ? ಸೊ ಇದೇನಾಗುತ್ತೆ
ಬಾರೋ ಕೊಟ್ಟರೆ 10 ಆಗುತ್ತೆ, 6 5 ಆಗುತ್ತೆ, 5ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದರೆ 0, ಬ್ರಿಂಗ್ ಡೌನ್ 3. ಹೌದಲ್ವ? 9 7s are 63. ಸೊ 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0, 6ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಹೌದಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್. ಸೊ 12th ಪ್ರಾಬ್ಲಮ್ ಆಗಿದೆ. ಸೊ ಡೈರೆಕ್ಟ್ ಏನು ಮಾಡೋಣ, 16th ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಿದ್ದೀನಿ. 4,800 ಡಿವೈಡೆಡ್ ಬೈ 5. 4,800 ಡಿವೈಡೆಡ್ ಬೈ 5. ಹೌದಲ್ವಾ? 5ಇಂದ 4,800 ಡಿವೈಡ್ ಮಾಡೋಣ. ಸೊ ಇಲ್ಲಿ ನೋಡಿರಿ, ಅಟ್ ಎ ಟೈಮ್ 4 ಸಿಂಗಲ್ ಡಿಜಿಟ್ ಡಿವೈಡ್ ಆಗಲ್ಲ. ಸೊ ಏನು ಮಾಡೋಣ, ಸೊ 48 2 ಡಿಜಿಟನ್ನು ಡಿವೈಡ್ ಮಾಡೋಣ. ಸೊ 5 9s are 45. ಸೊ 8ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 3, 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಬ್ರಿಂಗ್ ಡೌನ್ 0. ಹೌದಲ್ವಾ? 5 6s are 30. ಹೌದಲ್ವಾ? 0 0 ಬಂತು. ನೆಕ್ಸ್ಟು 1 more 0 ಇದೆ. ಹೌದಲ್ವಾ? ಸೊ ಅದನ್ನು ಸಹ ಕೆಳಗೆ ಇಳಿಸ್ಕೊಂಡು 0ನೂ ಸಹ ಡಿವೈಡ್ ಮಾಡಬೇಕು. ಲಾಸ್ಟಿಗೆ 0 ಇದೆ ಅಂತೇಳಿ ಬಿಡೋ ಹಾಗಿಲ್ಲ, 0ನೂ ಸಹ ಡಿವೈಡ್ ಮಾಡಬೇಕು. 5 0s are 0. ಹೌದಲ್ವಾ? ಸೊ ದಿಸ್ ಈಸ್ 16th ಕ್ವಶನ್ ಆನ್ಸರ್. ನೆಕ್ಸ್ಟು 17th ಡಿಸ್ಕಸ್ ಮಾಡೋಣ. 2,400 ಡಿವೈಡೆಡ್ ಬೈ 5. ಹೌದಲ್ವಾ? ಸೇಮ್ 5ಇಂದ ಡಿವೈಡ್ ಮಾಡಬೇಕು. ಸೇಮ್ ಇದೇ ಥರ ಈಸಿ ಇದೆ. 2,400. ಸೊ 24 ಡಿವೈಡ್ ಮಾಡೋಣ. 5 5s are 25 ಆಗುತ್ತೆ. 5 4s are 20 ತೊಗೊಳೋಣ. 5 4s are 20. ಹೌದಲ್ವಾ? 4ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 4, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 0. ಹೌದಲ್ವಾ? 5 8s are 40. 0. ನೆಕ್ಸ್ಟು ರಿಮೈನಿಂಗ್ 0 ಇದೆ, ಬ್ರಿಂಗ್ ಡೌನ್ 0. 5 0s are 0. ಓಕೆನಾ? ನೆಕ್ಸ್ಟು ಪ್ರಾಬ್ಲಮ್. ಸೊ ಡೈರೆಕ್ಟ್ಲಿ 19th ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 5,397 ಡಿವೈಡೆಡ್ ಬೈ 7. ಸೊ 7ಇಂದ 5,397 ಡಿವೈಡ್ ಮಾಡೋಣ. ಹೌದಲ್ವಾ? 7 7s are 49 ಬರುತ್ತೆ. ಹೌದಲ್ವಾ? ಸೊ ಅಟ್ ಎ ಟೈಮ್ 53 ಡಿವೈಡ್ ಮಾಡೋಣ. 7 7s are 49. 7 8s are 56. ಸೊ 56 53ಗಿಂತ ಗ್ರೇಟರ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡೋಣ, 49 ತೊಗೊಳೋಣ. 7 7s are 49. ಸೊ 3ಅಲ್ಲಿ 9 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. 13 ಆಗುತ್ತೆ. 13ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 4. ಹೌದಲ್ವಾ? ಸೊ 5 ಇದ್ದಿದ್ದು 4 ಆಗುತ್ತೆ. 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಇಲ್ಲಿ 13 ಆಗುತ್ತೆ. ಹೌದಲ್ವಾ? ಸೊ 9 ಇದೆಯಲ್ಲ, 13 ಬರೋ ತನಕ ಸಬ್ಟ್ರಾಕ್ಟ್ ಮಾಡೋಣ. 9 10 11 12 13. 4 ಆನ್ಸರ್. ಹೌದಲ್ವಾ? ಬ್ರಿಂಗ್ ಡೌನ್ 9. 7 7s are 49. ಹೌದಲ್ವಾ? 9ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 0, 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ 1 more 7 ಇದೆ. 7ಅನ್ನು ಕೆಳಗೆ ಇಡಿಸ್ಕೊಳ್ಳೋಣ. 7 1s are 7. ಹೌದಲ್ವಾ? ರಿಮೈಂಡರ್ 0. ಓಕೆನಾ? ಸೊ ಇದು ಏನು, ಡಿವಿಷನ್ ವಿತ್ ರೀಗ್ರೂಪಿಂಗ್, ರಿಮೈಂಡರ್ ವಿತೌಟ್ ರಿಮೈಂಡರ್ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಡಿವಿಷನ್ ವಿತ್ ರಿಮೈಂಡರ್, ವಿತ್ ರೀಗ್ರೂಪಿಂಗ್. ಹೌದಲ್ವಾ? ಸೊ ಯಾವ್ದು ಡಿಸ್ಕಸ್ ಮಾಡಿದ್ವಿ? ಲಾಂಗ್ ಡಿವಿಷನ್ನು ವಿತ್ ರೀಗ್ರೂಪಿಂಗ್ ವಿತೌಟ್ ರಿಮೈಂಡರ್ ಡಿಸ್ಕಸ್ ಮಾಡಿದ್ವಿ. ರಿಮೈಂಡರ್ 0 ಬಂದಿತ್ತು. ಸೊ ಈಗ ಏನು, ಲಾಂಗ್ ಡಿವಿಷನ್ ವಿತ್ ರೀಗ್ರೂಪಿಂಗ್. ಹೌದಲ್ವಾ? ಬಟ್ ರಿಮೈಂಡರ್ ಇಲ್ಲಿ ಬರುತ್ತೆ. ವಿತ್ ರಿಮೈಂಡರ್ ಡಿಸ್ಕಸ್ ಮಾಡೋಣ. ಸೊ ಡಿವಿಷನ್ ವಿತ್ ರಿಮೈಂಡರ್, ಅದರಲ್ಲಿ ಡೈರೆಕ್ಟ್ ಎಕ್ಸಸೈಸ್ 6.6 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಇಲ್ಲೇನು, ಈ ಪ್ರಾಬ್ಲಮಲ್ಲಿ ರಿಮೈಂಡರ್ ಉಳಿಯುತ್ತೆ. ಹೌದಲ್ವಾ? ರಿಮೈಂಡರ್ ಸಿಗುತ್ತೆ. ಡಿವೈಡ್ ಆ್ಯಂಡ್ ಫೈಂಡ್ ದ ಕೋಶಂಟ್ ಆ್ಯಂಡ್ ರಿಮೈಂಡರ್. ಡಿವೈಡ್ ಆ್ಯಂಡ್ ಫೈಂಡ್ ದ ಕೋಶಂಟ್ ಆ್ಯಂಡ್ ರಿಮೈಂಡರ್ ಅಂದರೆ ಜಸ್ಟ್ ಕೋಶಂಟ್ ಆ್ಯಂಡ್ ರಿಮೈಂಡರನ್ನು ಡಿವೈಡ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾನ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ ಇಲ್ಲಿ. ಓಕೆನಾ? ಸೊ ಎಕ್ಸಸೈಸ್ 6.6 ಪ್ರಾಬ್ಲಮ್. ಫಸ್ಟ್ ಒನ್, 800 ಡಿವೈಡೆಡ್ ಬೈ 6. ಹೌದಲ್ವಾ?
6ಇಂದ 800 ಡಿವೈಡ್ ಮಾಡೋಣ. ಫಸ್ಟು 6 ಆ್ಯಂಡ್ 80 ಕಂಪೇರ್ ಮಾಡಿದರೆ 8 6ಗಿಂತ ಗ್ರೇಟರ್ ಆಗುತ್ತೆ. ಸೊ 6 1s 6, 6 2s 12 ಹೌದಲ್ವ. ಹಾಗಾದರೆ 6 ಟೇಬಲಲ್ಲಿ 8 ಬರಲ್ಲ, 6 ಸೊ 8ಗೆ ಸ್ಮಾಲ್ ನಿಯರೆಸ್ಟ್ ನಂಬರ್ 6 ಆಗುತ್ತೆ. 6 1s 6, 8ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 2, ಬ್ರಿಂಗ್ ಡೌನ್ 0 ಹೌದಲ್ವಾ. 8 2s ಸಾರಿ ಸೊ 8 6 1s 6 ಹೌದಲ್ವಾ. 8ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 2, ಬ್ರಿಂಗ್ ಡೌನ್ 0 ಹೌದಲ್ವಾ. 6 2s 12, 6 3s 18, 6 4s 24 ಆಗುತ್ತೆ. ಸೊ ಹಾಗಾದರೆ 26 ಟೇಬಲಲ್ಲಿ ಬರಲ್ಲ. ಸೊ ಏನು ಮಾಡೋಣ, ಸೊ 20ಗೆ ನಿಯರೆಸ್ಟ್ ನಂಬರ್ ಯಾವುದು 18 ಆಗುತ್ತೆ ಹೌದಲ್ವಾ. 6 3s 18, ಸೊ 6 3s 18. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಅಲ್ಲಿ 8 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. 10 ಆಗುತ್ತೆ. 10ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 2, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 0. ಸೊ ಒನ್ಸ್ ಅಗೇನ್ 20 ಬಂತು. ಸೇಮ್ 8 3s ಸಾರಿ 6 3s 18 ಹೌದಲ್ವಾ. ಸೇಮ್ ಆನ್ಸರ್ 2 ರಿಮೈಂಡರ್ ಬರುತ್ತೆ. ಓಕೆನಾ. ಸೊ ಹಾಗಾದರೆ ಇಲ್ಲಿ ಕೋಶಂಟ್ ಯಾವುದು, ಕೋಶಂಟ್ 133 ರಿಮೈಂಡರ್ 2. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್, 4818 ಡಿವೈಡೆಡ್ ಬೈ 8. 4818 ಡಿವೈಡೆಡ್ ಬೈ 8 ಹೌದಲ್ವಾ. ಸೊ 8ಇಂದ ಡಿವೈಡ್ ಮಾಡೋಣ. ಓಕೆನಾ. ಸೊ ಅಟ್ ಎ ಟೈಮ್ 48 ಡಿವೈಡ್ ಮಾಡೋಣ. 8 6 48. ಸೊ ಇಲ್ಲಿ ನೋಡಿರಿ 8 6 48, 8ಅಲ್ಲಿ 8 ಸಪ್ರಾಕ್ಟ್ ಮಾಡಿದ್ರೆ 0, 4ಅಲ್ಲಿ 4 ಸಪ್ರಾಕ್ಟ್ ಮಾಡಿದ್ರೆ 0. ಸೊ ನೆಕ್ಸ್ಟ್ ಡಿಜಿಟ್ 1 ಇದೆ ಹೌದಲ್ವಾ. 8ಇಂದ 1 ಡಿವೈಡ್ ಆಗಲ್ಲ. ಸೊ ಇಲ್ಲಿ ನೋಡಿರಿ 4 ಡಿವೈಡ್ ಆಗಿಲ್ಲ. 8 ಆ್ಯಂಡ್ 4ಗೆ ಕಂಪೇರ್ ಮಾಡಿದ್ರೆ 4 ಸ್ಮಾಲ್ ಆಗುತ್ತೆ. ಅದಕ್ಕೆ ಅಟ್ ಎ ಟೈಮ್ ನಾನು ಏನು ಮಾಡಿದೆ, 2 ಡಿಜಿಟನ್ನು ಡಿವೈಡ್ ಮಾಡಿದೆ. ಸೊ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬಂತು ಹೌದಲ್ವಾ. ಸೊ ನೆಕ್ಸ್ಟು 1ಅನ್ನು ಕೆಳಗೆ ತೊಗೊಂಡೆ, ಬಟ್ 1 8ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಇದೆ ಅಂತೇಳಿ ಮತ್ತೆ 8ನ್ನು ಇಳಿಸ್ಕೋಬಾರ್ದು. ಸೊ ಡಿವೈಡ್ ಮಾಡುವಾಗ ಅಟ್ ಎ ಟೈಮ್ ಸ್ಟಾರ್ಟಿಂಗ್ 2 ಡಿಜಿಟನ್ನು ಡಿವೈಡ್ ಮಾಡಬೇಕು. ಅದಾದಮೇಲೆ ಒಂದೊಂದೇ ಡಿಜಿಟನ್ನು ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಓಕೆನಾ. ಸೊ 8 0s 0. ಸೊ ಏನು ಬರುತ್ತೆ ಆನ್ಸರ್, ರಿಮೈಂಡರ್ 1 ಬರುತ್ತೆ. ನೆಕ್ಸ್ಟ್ ಡಿಜಿಟ್ ಏನಿದೆ 18 ಇದೆ ಹೌದಲ್ವಾ. ಸೊ 8 1s 8, 8 2s 16 ಹೌದಲ್ವಾ. 8 3s 24 ಬರುತ್ತೆ. ಅದಕ್ಕೆ 8 2s 16 ತೊಗೊಳ್ಳೋಣ. ರಿಮೈಂಡರ್ 2 ಹೌದಲ್ವಾ. 8ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 2, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಕೋಶಂಟ್ 602 ಆಗುತ್ತೆ. ರಿಮೈಂಡರ್ 2. ನೆಕ್ಸ್ಟ್ ಸಿಕ್ಸ್ತ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 900 ಡಿವೈಡೆಡ್ ಬೈ 8 ಹೌದಲ್ವಾ. ಸೊ 8 1s 8, 9ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಸೊ ಬ್ರಿಂಗ್ ಡೌನ್ 0. 8 2s 16 ಬರುತ್ತೆ. ಒನ್ಸ್ ಅಗೇನ್ 8 1s 8 ತೊಗೊಳೋಣ. 10ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 2, ಬ್ರಿಂಗ್ ಡೌನ್ 0. 8 1s 8, 8 2s 16, 8 3s 24 ಬರುತ್ತೆ ಹೌದಲ್ವಾ. 8 2s 16. ಸೊ 0ಅಲ್ಲಿ 6 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ಸೊ 10ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 4 ಆಗುತ್ತೆ. 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಕೋಶಂಟ್ ಏನಾಗುತ್ತೆ 112 ರಿಮೈಂಡರ್ 4. ನೆಕ್ಸ್ಟ್ ಪ್ರಾಬ್ಲಮ್. ಸೊ 8th ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 509 ಡಿವೈಡೆಡ್ ಬೈ 3 ಹೌದಲ್ವಾ. 3ಇಂದ 509 ಡಿವೈಡ್ ಮಾಡೋಣ. ಫಸ್ಟು 5 ಡಿವೈಡ್ ಮಾಡೋಣ. 3 1s 3, 3 2s 6 ಬರುತ್ತೆ ಹೌದಲ್ವಾ. ಸೊ ಹಾಗಾದರೆ 3 1s 3, 5ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 2, ಸೊ ಬ್ರಿಂಗ್ ಡೌನ್ 0. 3 6s 18, 3 7s 21 ಬರುತ್ತೆ. ಸೊ 21 20ಗಿಂತ ಗ್ರೇಟರ್ ಇದೆ. ಸೊ 3 6s 18 ತೊಗೊಳೋಣ.
3 6 18, 0 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 2, 1 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ 0 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಅಂದರೆ ಅರ್ಥ. ಸೊ ಆಟೋಮೆಟಿಕ್ ನಿಮಗೆ ಮೈಂಡಲ್ಲಿ ಬಂದುಬಿಡಬೇಕು 0 ಅಲ್ಲಿ 8 ಅಂದರೆ ಇಲ್ಲಿ ಬಾರೋ ತೊಗೊಂಡಿದ್ದೀವಿ 10 ಆಗುತ್ತೆ, ಓಕೆನಾ. 10 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಅಂತೇಳಿ ಅದು ಅಂಡರ್ಸ್ಟುಡ್. ಇದೇನಪ್ಪ ಮೀ 0 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರೀತಿದ್ದಾರೆ, ಹಾಂ ಕನ್ಫ್ಯೂಷನ್ ಬೇಡ. 0 ಅಲ್ಲಿ 8 ಅಂದರೆ ಬಾರೋ ತೊಗೊಂಡಿದ್ದೀನಿ, ಮೈಂಡಲ್ಲಿ ಬಾರೋ ತೊಗೊಂಡಿದ್ದೀನಿ, 10 ಆಗುತ್ತೆ. 10 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 2, 1 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಹೌದಲ್ವಾ. ಸೊ 2 ಬಾರೋ ಕೊಟ್ಟಿರೋ 2 ಏನಾಗುತ್ತೆ 1 ಆಗುತ್ತೆ, 1 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಬ್ರಿಂಗ್ ಡೌನ್ 9. ಸೊ 3 9s 27, 9 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 2, 2 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಪ್ರಾಬ್ಲಮ್. ಸೊ 9th ಪ್ರಾಬ್ಲಮ್, ಹೌದಲ್ವಾ. 8000 ಡಿವೈಡೆಡ್ ಬೈ 9, ಹೌದಲ್ವಾ. 8000 ಡಿವೈಡೆಡ್ ಬೈ 9. ಸೊ ಇಲ್ಲಿ ನೋಡ್ರಿ, ಇಲ್ಲಿ 9 and 80 ಕಂಪೇರ್ ಮಾಡಿದ್ರೆ 8 ಸ್ಮಾಲ್ ಇದೆ. ಸೊ 80 ಡಿವೈಡ್ ಮಾಡೋಣ. ಸೊ 9 9s 81 ಆಗುತ್ತೆ, 81 80ಗಿಂತ ಗ್ರೇಟರ್ ಇದೆ. ಸೊ ಒಂದು ಸ್ಟೆಪ್ ಬ್ಯಾಕ್ ಹೋಗೋಣ. 9 8s 72, 9 8s 72, ಹೌದಲ್ವಾ. ಸೊ 10 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 8, ಹೌದಲ್ವಾ. 7 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 0. ಸೇಮ್ 80 ಬಂತು. 9 8s 72, ಹೌದಲ್ವಾ. ಸೊ 0 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 8, 7 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಸೊ ಬ್ರಿಂಗ್ ಡೌನ್ 0, ಹೌದಲ್ವಾ. ಸೊ ಸೇಮ್ ಆನ್ಸರ್ ಬಂತು. 9 8s 72. ಸೊ ಇಲ್ಲೂ 10 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 10 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 8, 7 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಹಾಗಾದರೆ ಕೋಶಂಟ್ ಏನು 888. ಸೊ ರಿಮೈಂಡರ್ 8. ಸೊ ಇಲ್ಲಿ ಕೋಶಂಟ್ 169, ರಿಮೈಂಡರ್ 2 ಆಗುತ್ತೆ, ಓಕೆನಾ. ನೆಕ್ಸ್ಟು ಸೊ ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ, ಹೌದಲ್ವಾ. 11th ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 6510 ಡಿವೈಡೆಡ್ ಬೈ 9. ಸೊ 9ಇಂದ 6510 ಡಿವೈಡ್ ಮಾಡೋಣ. ಸೊ ಅಟ್ ಎ ಟೈಮ್ 65 ಡಿವೈಡ್ ಮಾಡೋಣ, ಹೌದಲ್ವಾ. ಸೊ 9 5s 45, 9 6s 54, 9 7s 63, ಹೌದಲ್ವಾ. 9 8s 72, ಹೌದಲ್ವಾ. ಸೊ ಹಾಗಾದರೆ 63 ಸ್ಮಾಲ್ ಆಗುತ್ತೆ. 9 7s 63. ಸೊ 5 ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 2, 6 ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 1. 9 3s 27 ಆಗುತ್ತೆ. ಸೊ 9 2s 18, ಹೌದಲ್ವಾ. ಸೊ ಬಾರೋ ತೊಗೊಂಡ್ರೆ 1 ಇದ್ದಿದ್ದು 11 ಆಗುತ್ತೆ. 11 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 3, ಹೌದಲ್ವಾ. 1 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 0, ಕರೆಕ್ಟ್ ಅಲ್ವಾ. ಸೊ 9 3s 27. ಸೊ 0 ಅಲ್ಲಿ 7 ಅಂದರೆ 10 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 3, 2 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. 9 7s 63, 5 ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 2, 6 ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 1. ಸೊ 9 2s 18, ಹೌದಲ್ವಾ. 9 3s 27 ಆಗಿಬಿಡುತ್ತೆ, ಹೌದಲ್ವಾ. 9 2s 18. ಸೊ 11 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 3, 1 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ, ಬ್ರಿಂಗ್ ಡೌನ್ 0. 9 3s 27. 10 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 3, ಹೌದಲ್ವಾ. ಬಾರೋ ಕೊಟ್ಟಿರೋ 3 2 ಆಗುತ್ತೆ. 2 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಕೋಶಂಟ್ ಏನಾಗುತ್ತೆ, ಕೋಶಂಟ್ 723. ಸೊ ರಿಮೈಂಡರ್ 3, ಹೌದಲ್ವಾ. ಸೊ ನೆಕ್ಸ್ಟು ಪ್ರಾಬ್ಲಮ್. ಸೊ 13th ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 701
divided by 8. So 7,700 ಅಲ್ಲ 7,001 ಡಿವೈಡೆಡ್ ಬೈ 8. ಸೊ 8 ಆ್ಯಂಡ್ 7ಗೆ ಕಂಪೇರ್ ಮಾಡಿದ್ರೆ 7 ಸ್ಮಾಲ್ ಆಗುತ್ತೆ ಹೌದಲ್ವಾ. ಅಟ್ ಎ ಟೈಮ್ 70 ಡಿವೈಡ್ ಮಾಡೋಣ. 8 8s 64 ಬರುತ್ತೆ ಹೌದಲ್ವಾ. ಸೊ 64 8 8s 64, 8 9s 72, 8 9s 72, 8 8s 64, 8 9s 72 ಗ್ರೇಟರ್ ಆಗುತ್ತೆ. ಸೊ 8 8s 64 ತೊಗೊಳ್ಳೋಣ ಓಕೆನಾ. 10ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 6, 6ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಬ್ರಿಂಗ್ ಡೌನ್ 0 ಹೌದಲ್ವಾ. ಇಲ್ಲಿ ನೋಡ್ರಿ 8 8s 64 ಗ್ರೇಟರ್ ಆಯಿತು 60ಗಿಂತ. ಹಾಗಾದರೆ ಒಂದು ಸ್ಟೆಪ್ ಬ್ಯಾಕ್ ಹೋಗೋಣ. 8 7s 56 ಹೌದಲ್ವಾ. 8 7s 56. ಸೊ 10ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 4, 5ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಹೌದಲ್ವಾ. ಬ್ರಿಂಗ್ ಡೌನ್ 1. ಸೊ 8 5s ಹೌದಲ್ವಾ. 8 5s 40, 8 5s 40. ಸೊ ರಿಮೈಂಡರ್ 1. ಸೊ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತ ಡಿವಿಷನ್ ಫಾರ್ಮುಲಾ ಬರದೇ ಮಾಡಬೇಕಂತ ಏನಿಲ್ಲ. ಸೊ ಇಲ್ಲಿ ನೋಡ್ರಿ ಇಲ್ಲಿ, ಸೊ ಇಲ್ಲಿರೋ ಕೋಷಂಟ್ ಆ್ಯಂಡ್ ಡಿವೈಸರನ್ನು ಮಲ್ಟಿಪ್ಲೈ ಮಾಡೋಣ ಓಕೆನಾ. ಸೊ ಏನು ಕೋಷಂಟ್ ಆ್ಯಂಡ್ ಡಿವೈಸರ್ ಆ್ಯಂಡ್ ಕೋಷಂಟನ್ನು ಮಲ್ಟಿಪ್ಲೈ ಮಾಡೋಣ ಹೌದಲ್ವಾ. ಇಂಟು 8, 8 5s 40 ಕ್ಯಾರಿ 4 ಹೌದಲ್ವಾ. ಸೊ 8 7s 56 ಪ್ಲಸ್ 4, 8 7s 56 ಪ್ಲಸ್ 4 60 ಕ್ಯಾರಿ 6, 8 8s 64, 64 ಪ್ಲಸ್ 6 ಹೌದಲ್ವಾ. 6 ಪ್ಲಸ್ 4 10 ಕ್ಯಾರಿ 1 7. ಸೊ 70 ಬಂತು. ನೆಕ್ಸ್ಟ್ ಇಲ್ಲಿ ರಿಮೈಂಡರ್ ಏನು ಮಾಡೋಣ 1 ಹೌದಲ್ವಾ. 1ಅನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ. ಸೊ 0 0 7 7001 ಹೌದಲ್ವಾ. ಇಲ್ಲಿರೋ ಆನ್ಸರ್ ಇಲ್ಲಿರೋ ಡಿವೈಡೆಂಟ್ ಬಂತು ಹೌದಲ್ವಾ. ಸೊ ಈ ಥರನೂ ನೀವು ಈ ಥರ ವೆರಿಫೈ ಮಾಡ್ಬೋದು ಓಕೆನಾ. ಸೊ ಹೈಯರ್ ಕ್ಲಾಸಲ್ಲಿ ನೀವು ಡಿವೈಡ್ ಮಾಡಿದಾಗ ನಿಮಗೆ ಕನ್ಫ್ಯೂಷನ್ ಆದಾಗ ಈ ಥರ ನೀವು ವರ್ಕಿಂಗ್ ಕಾಲಮಲ್ಲಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಮಾಡ್ಬೋದು ಓಕೆನಾ. ಸೊ ಇವತ್ತು ನಾವು ಏನು ಡಿಸ್ಕಸ್ ಮಾಡಿದ್ವಿ. ಸೊ ಲಾಂಗ್ ಡಿವಿಷನ್ ಮೆಥಡ್, ಸೊ ಡಿವಿಷನ್ ವಿತ್ ರಿಮೈಂಡರ್. ಸೊ ಏನು ವಿತ್ ಗ್ರೂಪಿಂಗಲ್ಲಿ ಡಿವಿಷನ್ ವಿತ್ ರಿಮೈಂಡರ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೊ ಡಿವಿಷನ್ ಬೈ 10 ಡಿಸ್ಕಸ್ ಮಾಡೋಣ. ಸೊ ಡೈರೆಕ್ಟಾಗಿ ಆನ್ಸರ್ ಬರೆಯೋದನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಇದ್ರ ಮೇಲೆ ವರ್ಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.